ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಾವರ್ತಿ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿರುವಾಗ ನಮ್ಮ ಹೃದಯದ ಅಂತರಾಳದಿಂದ ಆತನನ್ನು ನಾವು ಆರಾಧಿಸುವ, ಆತನನ್ನು ಸ್ತುತಿಸುವ ಇಂದಿನ ಆರಾಧನೆಯನ್ನು ನಾವು ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಒಂದು ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವಿತದಲ್ಲಿ ಇದೊಂದು ದಿನವನ್ನು ನೀನು ದಾನವಾಗಿ ಕೊಟ್ಟಿದ್ದೀಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕಳೆದ ದಿನಗಳಲ್ಲಿ, ಕಳೆದ ವಾರದಲ್ಲಿ ಕಣ್ಣಿನ ಕೃಷ್ಣಮಣಿಯಂತೆ ಕರ್ತನೆ ನಮ್ಮನ್ನು ಕಾದು ಕಾಪಾಡಿದ್ದಕ್ಕಾಗಿ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಪ್ರತ್ಯೇಕವಾಗಿ ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮನ್ನು ಆರಾಧಿಸುವಂತಹ ಈ ಪರಿಶುದ್ಧ ದಿನದಲ್ಲಿ ನಾವು ಒಟ್ಟಾಗಿ ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬಂದು ನಿಮ್ಮ ಪ್ರೀತಿಯನ್ನು, ನಿಮ್ಮ ಕರುಣೆಯನ್ನು, ನಿನ್ನ ನಂಬಿಗಸ್ತಿಕೆಯನ್ನು, ನಿಮ್ಮ ಎಲ್ಲ ಒದಗಿಸುವಿಕೆಯನ್ನು ನೆನೆಸಿ ಕೃತಜ್ಞತೆಯಿಂದ ಸ್ತೋತ್ರವೆಂಬ ಕರ್ತನೆ ಯಜ್ಞವನ್ನು ಸಮರ್ಪಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಮಯಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಅನೇಕರಿಗೆ ಲಭಿಸಿದ ಭಾಗ್ಯವನ್ನು, ಅನೇಕರಿಗೆ ಸಿಕ್ಕದೇ ಇರುವಂತಹ ಈ ಸಂದರ್ಭವನ್ನು ನಮಗೆ ಕೊಟ್ಟಿದ್ದೀಯಾ. ನೀನು ಕೊಟ್ಟಿರುವಂತಹ ಈ ಒಂದು ಸಮಯವನ್ನು ಕರ್ತನೆ ನಾವು ವ್ಯರ್ಥವಾಗಿ ಕಳೆಯದೆ ನಿಮ್ಮ ಸನ್ನಿಧಾನದಲ್ಲಿ ಕರ್ತನೆ ನೀವು ಮಾಡಿರುವ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವಂತೆ ನಮ್ಮನ್ನು ಪಾತ್ರರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ಇಂದಿನ ಆರಾಧನೆ ಪರಲೋಕವು ಮೆಚ್ಚುವಂತಹ ಆರಾಧನೆಯಾಗಿ ಮಾರ್ಪಡುವಂತೆ ನೀನು ಕೃಪೆ ಮಾಡು. ಆರಾಧನೆಗೆ ಅಡ್ಡಿಯಾಗಿ ನಮ್ಮ ಜೀವಿತದಲ್ಲಿರುವಂತಹ ಎಲ್ಲ ಪಾಪಗಳನ್ನು ಮತ್ತು ನಾವರ್ತಿ ಯೇಸುವೆ ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪರಿಶುದ್ಧನಾದ ದೇವರನ್ನ ಪರಿಶುದ್ಧತೆಯಲ್ಲಿ ಆರಾಧಿಸುವಂತೆ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಕೃಪೆ ಮಾಡೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಿನ್ನ ಪ್ರಸನ್ನತೆಯನ್ನ ನಾವು ಅನುಭವಿಸುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಯ್ಯ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಯ್ಯ. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಹಾಡಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಆತನ ಪ್ರಸನ್ನತೆಯಲ್ಲಿ ಆತನನ್ನು ಆರಾಧಿಸುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನ, ಈ ಒಂದು ದಿನವನ್ನ ಕೊಟ್ಟಿರುವಾಗ ನಾವು ಕೃತಜ್ಞತೆಯಿಂದ ಆತನನ್ನ ಹಾಡಿ ಅರಸುವ ಒಂದು ಕನ್ನಡ ಹಾಡನ್ನು ಹಾಡಿ ದೇವರನ್ನ ಮಹಿಮೆಪಡಿಸುವ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ಎಂಬ ಕನ್ನಡ ಹಾಡನ್ನು ಹಾಡಿ ದೇವರನ್ನ ನಾವು ಮಹಿಮೆಪಡಿಸುವ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೇ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ.
ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು, ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೇ. ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನಾನು ಸ್ಥಿರನಾಗಿ ಮುಂದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ನಾನು ಸ್ಥಿರನಾಗಿ ಮುಂದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೇ. ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ನಾನು ಸಾವಿಗೂ ಹೆದರೇನು, ನಿತ್ಯ ಜೀವವನ ಪಡದೆ. ನಾನು ಸಾವಿಗೂ ಹೆದರೇನು, ನಿತ್ಯ ಜೀವವನ ಪಡದೆ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ, ಆ ಗುರಿ ಮುಟ್ಟುವ ತನಕ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ, ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೇ. ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಹಲ್ಲೆಲೂಯಾ. ಮುಂದೆ ಹೋಗುವೆನು ನನ್ನೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು, ಆ ಗುರಿ ಮುಟ್ಟುವ ತನಕ. ನಾನು ಸಾವಿಗೂ ಹೆದರೇನು,
ನಿತ್ಯ ಜೀವ ನಾ ಪಡೆದೆ, ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ, ಆ ಗುರಿ ಮುಟ್ಟುವ ತನಕ. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು, ನಾನು ಸ್ಥಿರನಾಗಿ ಮುಂದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಹಾಲೆಲೂಯ. ಒಬ್ಬ ಭಕ್ತನ, ಒಬ್ಬ ದೇವರ ಮಗನ ಮಗಳ ಬಯಕೆ, ಅಥವಾ ಒಬ್ಬ ಭಕ್ತನ, ಒಬ್ಬ ದೇವರ ಮಗನ ಮಗಳ ಕರೆಯುವಿಕೆ ಏನೆಂಬುದನ್ನು ಹಾಡುಗಾರನು ಈ ಹಾಡಿನ ಮೂಲಕ ಬಹಳ ಸುಂದರವಾಗಿ ರಚಿಸಿದ್ದಾರೆ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಈ ಹಾಡಿನ ಪ್ರತಿಯೊಂದು ಸಾಲುಗಳು ಕೊನೆಗೊಳ್ಳುವಂಥದ್ದು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು, ಆ ಗುರಿ ಮುಟ್ಟುವ ತನಕ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ, ಆ ಗುರಿ ಮುಟ್ಟುವ ತನಕ. ನಾನು ಸ್ಥಿರನಾಗಿ ಮುಂದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಯಾವುದು ಆ ಗುರಿ? ಈ ಲೋಕದಲ್ಲಿ ಬದುಕುವಂತಹ ಪ್ರತಿಯೊಬ್ಬ ಮನುಷ್ಯನಿಗೆ, ಬಾಲಕರಿಂದ ಹಿಡಿದು ವೃದ್ಧಾಪ್ಯದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬರಿಗೂ ತಮ್ಮ ಜೀವಿತದಲ್ಲಿ ಒಂದು ಗುರಿ, ಒಂದು ಬಯಕೆ ಅನ್ನುವಂಥದ್ದು ಇದೆ. ಕ್ರೈಸ್ತರಾದ ನಮಗೂ ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ವಿಮೋಚಕನು, ನಮ್ಮ ಒಡೆಯನು ಒಂದು ಗುರಿಯನ್ನ ನಮಗೆ ಆತನು ಕೊಟ್ಟಿದ್ದಾನೆ. ನಮ್ಮ ಈ ಲೋಕದ ಯಾತ್ರೆ, ಈ ಲೋಕದ ಜೀವಿತ ಅನ್ನುವಂಥದ್ದು ಗುರಿ ಇಲ್ಲದೆ ಇರುವಂತಹ ಒಂದು ಜೀವಿತವಲ್ಲ. ಓದುವಂತಹ ಮಕ್ಕಳಿಗೆ, ಅದು ಕ್ರೈಸ್ತರಾಗಿರಬಹುದು, ಅಕ್ರೈಸ್ತರಾಗಿರಬಹುದು, ಪ್ರತಿ ಮಗನಿಗೆ ಮಗಳಿಗೆ ಅವರಿಗೆ ಅವರದೇ ಆದಂತಹ ಒಂದು ಗುರಿ ಇದೆ. ಕಳೆದ ದಿನದಲ್ಲಿ SSLC ಎಕ್ಸಾಮ್ನ ರಿಸಲ್ಟನ್ನು ನಾವು ನೋಡಿದ್ವಿ. ಅತ್ಯುತ್ತಮವಾದಂತಹ ಒಂದು ಫಲಿತಾಂಶವನ್ನು ನಾವು ನೋಡಿದ್ದೇವೆ. ಅನೇಕ ಮಕ್ಕಳು 625ಕ್ಕೆ 625 ಅಂಕಗಳನ್ನು ಪಡೆದುಕೊಂಡು ತೇರ್ಗಡೆಯಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಈ ಮಕ್ಕಳನ್ನು ನಾವು ಮಾತನಾಡಿಸುವುದಾದರೆ, ಆ ಮಕ್ಕಳಿಗೆ ತಮ್ಮ 10ನೇ ತರಗತಿಯ ವಿದ್ಯಾಭ್ಯಾಸದ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ಅವರ ಜೀವಿತದಲ್ಲಿ ಒಂದು ಗುರಿ, ಅದನ್ನು ಅವರು ಇಟ್ಟುಕೊಂಡಿದ್ರು. ಅಂದರೆ ಕಳೆದ 1 ವರ್ಷ ಅವರು ಇಟ್ಟಂತ ಗುರಿಗೋಸ್ಕರವಾಗಿ ಅವರು ತಮ್ಮ ಜೀವಿತದ ಆಸೆ ಆಕಾಂಕ್ಷೆಗಳನ್ನೆಲ್ಲ ತ್ಯಜಿಸಿ ಆ ಗುರಿಯನ್ನ ಮುಟ್ಟುವುದಕ್ಕೋಸ್ಕರವಾಗಿ ಪ್ರಯಾಸ ಪಟ್ಟದರ ಫಲವಾಗಿ ಕಳೆದ ದಿನ ಆ ಒಂದು ಫಲಿತಾಂಶ ಪ್ರಕಟವಾದಂತಹ ಸಂದರ್ಭದಲ್ಲಿ ಅನೇಕರು ಆ ಒಂದು ಗುರಿಯನ್ನ ಮುಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. 2 ಹೆಣ್ಣು ಮಕ್ಕಳು ಹೇಳಿರುವಂಥದ್ದು, ನಾವು ನಿರೀಕ್ಷಿಸಿದಂತಹ ಅಂಕ ಈ ಒಂದು ಸಬ್ಜೆಕ್ಟಿಗೆ ಬರಲಿಲ್ಲ, ನಾವು ಇವ್ಯಾಲ್ಯೂಯೇಷನ್ಗೆ ಹೋಗ್ತೇವೆ ಎಂಬುದಾಗಿ. ಕಾರಣ, ಆ ಮಕ್ಕಳಿಗೆ 100ಕ್ಕೆ 100ರಷ್ಟು ನಿಶ್ಚಯ ಉಂಟು, ತಮಗೆ ಆ ಒಂದು ವಿಷಯದಲ್ಲಿ, ಆ ಒಂದು ಸಬ್ಜೆಕ್ಟಲ್ಲಿ 100ಕ್ಕೆ 100ರಷ್ಟು ಅಂಕ ಲಭಿಸುತ್ತದೆ ಎಂಬುದಾಗಿ.
ಒಂದು ಹೆಣ್ಣು ಮಗಳಿಗೆ ಗಣಿತದಲ್ಲಿ 98 ಅಂಕ ಬಂದಿದೆ. ಆ ಮಗಳು ಹೇಳುವಂಥದ್ದು, ನಾನು ಇವ್ಯಾಲ್ಯೂಯೇಷನ್ ಹೋಗ್ತೇನೆ ಬಿಕಾಸ್ ಐ ನೀಡ್ 100. ಇನ್ನೊಂದು ಹೆಣ್ಣು ಮಗಳಿಗೆ ಸೈನ್ಸಲ್ಲಿ 95 ಏನೋ ಬಂದಿದೆ. ಆ ಮಗಳು ಹೇಳುವಂಥದ್ದು, ನಾನು ಇವ್ಯಾಲ್ಯೂಯೇಷನ್ಗೆ ಹೋಗ್ತೇನೆ ಬಿಕಾಸ್ ಐ ನೋ ನನಗೆ 100 ಅಂಕ ಅದರಲ್ಲಿ ಬರ್ತತೆ ಎಂಬುದಾಗಿ. ಒಬ್ಬ ವಿದ್ಯಾರ್ಥಿ ತನ್ನ ಜೀವಿತದಲ್ಲಿ ಒಂದು ಗುರಿಯನ್ನ ಇಟ್ಟುಕೊಂಡು ಓದುವುದಾದರೆ ಆ ವಿದ್ಯಾರ್ಥಿ ಆ ಗುರಿಯನ್ನ ಮುಟ್ಟುವಂಥದರಲ್ಲಿ ಯಾವ ಸಂಶಯವೂ ಇಲ್ಲ. ಪ್ರತಿಯೊಬ್ಬರು ತಮ್ಮ ಜೀವಿತದಲ್ಲಿ ಒಂದು ಗುರಿಯನ್ನ ಇಟ್ಟುಕೊಂಡು ಓದುವಂಥವರಾಗಿದ್ದಾರೆ. ವ್ಯಾಪಾರವನ್ನ ಮಾಡುವಂಥವರು, ಬಿಸ್ನೆಸ್ಗಳನ್ನು ನಡೆಸುವಂಥವರು, ಅವರ ಜೀವಿತದಲ್ಲಿ ಈ ಒಂದು ವರ್ಷದಲ್ಲಿ ಒಂದು ಗುರಿಯನ್ನ, ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. ಆ ಒಂದು ಗುರಿಯನ್ನ, ಆ ಒಂದು ಟಾರ್ಗೆಟ್ ಅನ್ನ ರೀಚ್ ಆಗುವುದಕ್ಕೋಸ್ಕರವಾಗಿ ಅವರು ತಮ್ಮ ಸಮಯವನ್ನ ಉಪಯೋಗಿಸುವಂತವರಾಗಿರ್ತಾರೆ. ಪ್ರತಿ ದೇವರ ಮಗನಿಗೆ, ಮಗಳಿಗೆ ನಮ್ಮ ಕರ್ತನು ಒಂದು ಗುರಿಯನ್ನ ಅಥವಾ ಒಂದು ಉದ್ದೇಶವನ್ನ ಆತನು ಇಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಈ ದಿನದ ದೇವರ ವಾಕ್ಯಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ಶೀರ್ಷಿಕೆ, ದೇವರ ಸೇವೆ ದೇವರ ಆತ್ಮನ ಸಹಾಯದಿಂದ. ದೇವರ ಸೇವೆ ದೇವರ ಆತ್ಮನ ಸಹಾಯದಿಂದ. ಸೊ ನಾವೆಲ್ಲರೂ ಮಿಷನ್ ಎಂಬುವಂತಹ ಪದಗಳನ್ನು ಕೇಳಿದ್ದೇವೆ. ಪ್ರತ್ಯೇಕವಾಗಿ ನಮ್ಮ ಕ್ರೈಸ್ತರು ಈ ಒಂದು ಪದವನ್ನ ಅತಿ ಹೆಚ್ಚಾಗಿ ಬಳಸುವಂಥದ್ದನ್ನ, ಉಪಯೋಗಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಮಿಷನ್ ಅನ್ನುವಂಥದ್ದು is an assignment given to a person or a group of people to fulfill. ಒಂದು ನಿಗದಿತ ಕಾರ್ಯಗಳನ್ನ, ನಿಗದಿತ ಕೆಲಸವನ್ನ ಪೂರ್ತಿ ಮಾಡುವುದಕ್ಕೆ ವ್ಯಕ್ತಿಗಾಗಲಿ ಸಂಘ ಸಂಸ್ಥೆಗಳನ್ನಾಗಲಿ ನಿಯೋಜಿಸಿರುವಂಥದ್ದು ದ ಮಿಷನ್. ಪ್ರತ್ಯೇಕವಾಗಿ ನಮ್ಮ ದೇಶದಲ್ಲಿ 2019ರಲ್ಲಿ ಮಾರ್ಸ್ ಮಿಷನ್ ಎಂಬುವಂತಹ, ಚಂದ್ರಯಾನ 2 ಎಂಬುವಂತಹ ಒಂದು ಮಿಷನ್ ಅನ್ನು ಹಮ್ಮಿಕೊಂಡಿರುವಂತಹ ವಿಚಾರ ನಮಗೆ ಗೊತ್ತುಂಟು. ಅದಕ್ಕೋಸ್ಕರವಾಗಿ ಸಾವಿರಾರು ವಿಜ್ಞಾನಿಗಳು ಅನೇಕ ವರ್ಷ ಪ್ರಯಾಸಪಟ್ಟು ಆ ಒಂದು ಮಿಷನ್ ಅನ್ನ, ಆ ಒಂದು ನಿಯೋಜನೆಯನ್ನ ಪೂರ್ತಿಗೊಳಿಸುವುದಕ್ಕೆ ಪ್ರಯಾಸ ಪಟ್ಟಿರುವಂಥದ್ದನ್ನ ನಾವೆಲ್ಲರೂ ಮಾಧ್ಯಮಗಳ ಮೂಲಕವಾಗಿ ಓದಿದ್ದೇವೆ, ನೋಡಿದ್ದೇವೆ. ಅದೇ ರೀತಿಯಾಗಿ ಸೈನಿಕ ಕಾರ್ಯಾಚರಣೆಯಲ್ಲಿಯೂ ಈ ಮಿಷನ್ ಅಥವಾ ಆಪರೇಷನ್ ಎಂಬುವಂತಹ ಪದಗಳನ್ನು ಬಳಸುವಂಥದ್ದನ್ನು ನಾವು ನೋಡುತ್ತೇವೆ. ಒಂದೊಂದು ಯುದ್ಧಗಳು ನಡೆಯುವಂತಹ ಸಂದರ್ಭದಲ್ಲಿ ಒಂದೊಂದು ಯುದ್ಧಗಳಿಗೆ ಒಂದು ಪ್ರತ್ಯೇಕವಾದಂತಹ ಹೆಸರನ್ನ ಇಟ್ಟು ಆ ಒಂದು ಮಿಷನ್ ಅನ್ನ ಪೂರ್ತಿಗೊಳಿಸುವುದಕ್ಕೆ ಸೈನಿಕರು ಪ್ರಯತ್ನಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಲೋಕದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬ ದೇವರ ಮಗನಿಗೆ, ಮಗಳಿಗೆ ಸರ್ವಶಕ್ತನಾದ ದೇವರು ಒಂದು ನಿರ್ದಿಷ್ಟವಾದ ಕಾರ್ಯವನ್ನ ಮಾಡುವುದಕ್ಕೆ ಆತನು ನಮ್ಮನ್ನ ಕರೆದು ಬೇರ್ಪಡಿಸಿದ್ದಾನೆ ಎಂಬುವಂಥದ್ದನ್ನ ಯಾವ ಕ್ರೈಸ್ತನು ಮರೆತು ಬಿಡಬಾರದು. ಸೇವೆ ಅಥವಾ ಮಿಷನ್ ಅನ್ನುವಂಥದ್ದು ಕೇವಲ ಆಯ್ದ ಜನರಿಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದಲ್ಲ. ಸೇವೆ ಅನ್ನುವಂಥದ್ದು ಕೇವಲ ಆಯ್ದ ಸಭೆಗಳಿಗೆ, ಸಂಘ ಸಂಸ್ಥೆಗಳಿಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದಲ್ಲ. ಸೇವೆ
ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ಕ್ಷಮಾಪಣೆಯನ್ನ ಹೊಂದಿಕೊಂಡು ಈ ಲೋಕದಲ್ಲಿ ಪ್ರೆಸೆಂಟ್ ಜೀವಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಪಟ್ಟಿರುವಂಥದ್ದಾಗಿದೆ. ಇಂದು ಸೇವೆ ಎನ್ನುವಂಥದ್ದು ಒಂದು ನಿರ್ದಿಷ್ಟ ಗುಂಪಿನ ಜನರಿಗೆ ಮಾತ್ರ ವಹಿಸಿ ಇತರರು ಆಯಾಗಿ ತಮ್ಮ ದಿನಗಳನ್ನ ಕಾಲಗಳನ್ನ ಕಳೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನನ್ನನ್ನು ಕೇಳುವಂತ ನನ್ನ ಪ್ರೀತಿಯ ದೇವ ಜನರೇ, ಸೇವೆ ಮಿಷನ್ ಅನ್ನುವಂಥದ್ದು ಪ್ರತಿಯೊಬ್ಬ ಕ್ರೈಸ್ತನಿಗೆ ದೇವರು ಕೊಟ್ಟಿರುವ ಅತ್ಯಂತ ಅಮೂಲ್ಯವಾದ, ಅತ್ಯಂತ ಶ್ರೇಷ್ಠವಾದ ಜವಾಬ್ದಾರಿ ಅನ್ನುವಂಥದ್ದನ್ನ ನೀನು ನಾನು ಮರೆಯಬಾರದು. ಈ ದಿನದ ದೇವರ ವಾಕ್ಯದ ಧ್ಯಾನಕ್ಕಾಗಿ 2-3 ವಾಕ್ಯಗಳನ್ನು ನಾವು ಓದಿಕೊಳ್ತೇವೆ. ಪ್ರಾರಂಭದಲ್ಲಿ ಮತ್ತಾಯನು ಬರೆದ ಸುವಾರ್ತೆ ಅದರ 10ನೇ ಅಧ್ಯಾಯ ಅದರ 16ರಿಂದ ಕೆಲವು ವಾಕ್ಯಗಳನ್ನು ನಾವು ಗಮನಿಸಿ ನೋಡುವಾಗ, ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ ಅದರ 16ರಿಂದ 31 ವಾಕ್ಯಗಳನ್ನು ನಾವು 33 ವಾಕ್ಯಗಳವರೆಗೆ ನಾವು ನಮ್ಮ ಗಮನವನ್ನ ಹರಿಸುವಾಗ, ಅಲ್ಲಿ ಯೇಸು ಸ್ವಾಮಿ ತನ್ನೊಂದಿಗೆ ಇದ್ದಂತಹ ಶಿಷ್ಯರಿಗೆ ಅಥವಾ ಯೇಸುವಿನ ಸಂಗಡ ಸಂಚರಿಸುತ್ತಿದ್ದಂತಹ ಜನರಿಗೆ ಒಂದು ದೌತ್ಯವನ್ನ ಒಪ್ಪಿಸಿಕೊಡುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಮತ್ತಾಯನ ಸುವಾರ್ತೆ ಅದರ 10ನೇ ಅಧ್ಯಾಯದ 16ನೇ ವಾಕ್ಯ ಪ್ರಾರಂಭವಾಗುವಂಥದ್ದು, ನೋಡಿರಿ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಐಹಿಕ ಜೀವಿತದ ಸಂದರ್ಭದಲ್ಲಿ ಅಥವಾ ಈ ಲೋಕದಲ್ಲಿ ಜೀವಿಸುತ್ತಿದ್ದಂತಹ ಕಾಲದಲ್ಲಿ ತನ್ನೊಂದಿಗಿದ್ದಂತಹ ಶಿಷ್ಯರಿಗೆ ಹೇಳಿದಂತಹ ಒಂದು ವಾಕ್ಯಗಳು. 10ನೇ ಅಧ್ಯಾಯ ಅದರ 5ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಈ 12 ಮಂದಿಯನ್ನು ಯೇಸು ಕಳುಹಿಸಿದನು. ಕಳುಹಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟದ್ದೇನೆಂದರೆ, ಯೇಸುವಿನ ಸಂಗಡ ಇದ್ದಂತಹ 12 ಮಂದಿ ಶಿಷ್ಯರನ್ನ ಯೇಸು ಒಂದು ಪ್ರತ್ಯೇಕವಾದ ದೌತ್ಯದೊಂದಿಗೆ ಆತನು ಅವರನ್ನ ಆರಿಸಿಕೊಂಡು ತದನಂತರವಾಗಿ ಅವರನ್ನು ಒಂದು ಪ್ರತ್ಯೇಕವಾದ ದೌತ್ಯದೊಂದಿಗೆ ಕಳುಹಿಸುವಂಥದ್ದನ್ನು ನೋಡುತ್ತೇವೆ. ಇಲ್ಲಿ ಬಹಳ ಗಮನವಿಟ್ಟು ಕೇಳಬೇಕಾಗಿರುವಂತಹ ಒಂದು ಸಂಗತಿ ಇದಾಗಿದೆ. ಯೇಸು ಶಿಷ್ಯರನ್ನ ಆರಿಸಿಕೊಂಡಂಥದ್ದು ತನ್ನೊಂದಿಗೆ ಕುಳಿತುಕೊಂಡು ತಾನು ಮಾಡುವಂತಹ ಅದ್ಭುತಗಳನ್ನು ನೋಡಿಕೊಂಡು ತಮ್ಮ ಜೀವಿತವನ್ನ ಪೂರ್ತಿಗೊಳಿಸುವುದಕ್ಕೋಸ್ಕರವಾಗಿ ಅಲ್ಲ. ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನ ಕೊಟ್ಟು ನನ್ನನ್ನ ಕೊಂಡುಕೊಂಡಿರುವಂಥದ್ದು ನಮ್ಮ ಈ ಲೋಕದ ಜೀವಿತದಲ್ಲಿ ಯೇಸುವಿನಿಂದ ಅದ್ಭುತಗಳನ್ನ ಹೊಂದಿಕೊಂಡು ಯಾವ ಕೆಲಸವನ್ನ ಮಾಡದೆ ಹೊಟ್ಟೆಯನ್ನ ತುಂಬಿಸಿಕೊಂಡು ನಮ್ಮ ಜೀವಿತವನ್ನ ಪೂರ್ತಿಗೊಳಿಸುವುದಕ್ಕೋಸ್ಕರವಾಗಿ ಅಲ್ಲ. ಯೇಸು ಸ್ವಾಮಿ 5 ರೊಟ್ಟಿ 2 ಮೀನುಗಳನ್ನ 5,000 ಜನರಿಗೆ ಹಂಚಿಕೊಟ್ಟಾಗ ಇದರ ತೃಪ್ತಿಯನ್ನು ಪಡೆದಂತಹ ಜನರು ಯೇಸು ಆ ಅದ್ಭುತವನ್ನ ಮಾಡಿ ಆತನು ವಿಂಗಡವಾಗಿ ಅಡವಿಗೆ ಹೋದಾಗ ಆತನನ್ನ ಹಿಂಬಾಲಿಸುವಂಥದ್ದನ್ನ ಸುವಾರ್ತೆಗಳಲ್ಲಿ ಬರೆದಿರುವುದಾಗಿ ನಾವು ನೋಡುತ್ತೇವೆ. ಅವರು ಹೇಳುವಂಥದ್ದು, ಗುರುವೇ ನೀನು ಎಲ್ಲಿದ್ದಿ?
ಅಲ್ಲಿ ಯೇಸು ಹೇಳುವಂಥದ್ದು, ನೀವು ನನ್ನನ್ನು ಹುಡುಕುವಂಥದ್ದು ನಿಮ್ಮ ಹೊಟ್ಟೆ ತುಂಬಿದ್ದರಿಂದಲೇ ಎಂಬುದಾಗಿ. ಇಲ್ಲಿ ಯೇಸು ಶಿಷ್ಯರನ್ನ ಆರಿಸಿಕೊಂಡಿರುವಂಥದ್ದು ಅವರಿಗೆ ತನ್ನಲ್ಲಿರುವಂತಹ ಶಕ್ತಿಯನ್ನ ತೋರ್ಪಡಿಸಿ, ತಾನು ಮಾಡುವಂತಹ ಅದ್ಭುತಗಳನ್ನು ಅವರು ನೋಡಿ ನನ್ನನ್ನ ಸ್ತುತಿಸಿ ನನ್ನ ಸಂಗಡ ಕೂತುಕೊಳ್ಳಲಿ ಎಂಬ ಉದ್ದೇಶದಿಂದಲ್ಲ. ಇಲ್ಲಿ ಯೇಸು ಅವರನ್ನ ಆರಿಸಿಕೊಂಡಂತಹ ಉದ್ದೇಶ ಸ್ಪಷ್ಟವಾಗಿ ಮತ್ತಾಯನು ತನ್ನ ಸುವಾರ್ತೆಯಲ್ಲಿ ಬರೆದಿರುವಂಥದ್ದಾಗಿ ನೋಡುತ್ತೇವೆ. ಇಲ್ಲಿ ಮತ್ತಾಯನು ಹೇಳುವಂಥದ್ದು, ಆ 12 ಮಂದಿಯನ್ನು ಯೇಸು ಕಳುಹಿಸಿದನು ಎಂಬುದಾಗಿ. ಎಲ್ಲಿಗೆ ಕಳುಹಿಸಿದನು, ಯಾತಕ್ಕೋಸ್ಕರವಾಗಿ ಕಳುಹಿಸಿದನು ಎಂಬುವಂತಹ ವಿಚಾರ ನಮ್ಮೆಲ್ಲರಿಗೂ ತಿಳಿದಿರುವಂಥದ್ದಾಗಿದೆ. ಕಾಲಗಳಲ್ಲಿ ಪಾಪಕ್ಕೆ ದಾಸರಾಗಿದ್ದ ನಮ್ಮನ್ನ ಕರ್ತನಾದ ಯೇಸು, ಪೌಲನ ಭಾಷೆಯಲ್ಲಿ ಹೇಳುವುದಾದರೆ ಜಗದೋತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತನಲ್ಲಿ ನನ್ನನ್ನ ಆರಿಸಿಕೊಂಡಂಥದ್ದು ನಮ್ಮ ಈ ಲೋಕದ ಜೀವಿತದಲ್ಲಿ ಯೇಸುವಿನ ಅದ್ಭುತಗಳನ್ನ ಅನುಭವಿಸಿ, ಯೇಸು ಕೊಡುವಂತಹ ರೊಟ್ಟಿಯನ್ನ ತಿನ್ನುತ್ತಾ, ಜೀವಿತದಲ್ಲಿ ಬರುವಂತಹ ಕ್ಲೇಶಗಳ ಸಂದರ್ಭದಲ್ಲಿ, ರೋಗಗಳ ಸಂದರ್ಭದಲ್ಲಿ ಯೇಸುವಿನಿಂದ ಬಿಡುಗಡೆಯನ್ನ ಹೊಂದಿಕೊಂಡು ನಮ್ಮ ಜೀವಿತವನ್ನ ಪೂರ್ತಿಗೊಳಿಸುವುದಕ್ಕೋಸ್ಕರವಾಗಿ ಅಲ್ಲ, ಆತನು ಶಿಷ್ಯರನ್ನ ಆರಿಸಿಕೊಂಡಂಥದ್ದು ಕಳುಹಿಸುವುದಕ್ಕೋಸ್ಕರವಾಗಿ. ಯೇಸು ಕ್ರಿಸ್ತನು ನನ್ನನ್ನ ಆರಿಸಿಕೊಂಡಿರುವಂಥದ್ದು, ನನ್ನನ್ನ ಇಂದು ಬದುಕಿರುವಂತೆ ಇಟ್ಟಿರುವಂಥದ್ದು, ಆತನಿಂದ ಆಶೀರ್ವಾದಗಳನ್ನ, ಸುಖ ಭೋಗಗಳನ್ನ ಅನುಭವಿಸಿ ಜೀವಿಸುವುದಕ್ಕಾಗಿ ಅಲ್ಲ, ಬದಲಾಗಿ ಕಳುಹಿಸುವುದಕ್ಕಾಗಿ. 16ನೇ ವಾಕ್ಯದಲ್ಲಿ ನೋಡ್ತೀರಿ, ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಇಪ್ಪತ್ತ ಮೂರನೇ ವಾಕ್ಯ, ಒಂದು ಊರಿನಲ್ಲಿ ನಿಮ್ಮನ್ನು ಹಿಂಸೆ ಪಡಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ. ಮನುಷ್ಯಕುಮಾರನು ಬರುವಷ್ಟರಲ್ಲಿ ನೀವು ಇಸ್ರಾಯೇಲ್ ಜನರ ಊರುಗಳ ಸಂಚಾರವನ್ನು ತೀರಿಸುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಒಂದು ಪ್ರತ್ಯೇಕ ದೌತ್ಯಕ್ಕೋಸ್ಕರವಾಗಿ ಆರಿಸಿಕೊಂಡದಲ್ಲದೆ ಅವರನ್ನು ಆ ದೌತ್ಯಕ್ಕೋಸ್ಕರವಾಗಿ ಕಳುಹಿಸುವಂಥದ್ದನ್ನು ನೋಡುತ್ತೇವೆ. ಕಳುಹಿಸುವ ಸಂದರ್ಭದಲ್ಲಿ ಯೇಸು ಹೇಳುವಂಥದ್ದು, ನಾನು ನಿಮ್ಮನ್ನು ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಿಮ್ಮನ್ನು ಕಳುಹಿಸುತ್ತೇನೆ. ಈ ಒಂದು ವಾಕ್ಯದಲ್ಲಿ ಯೇಸುವಿನ ಶಿಷ್ಯರು ತಾವು ಹಾದು ಹೋಗಲಿರುವಂತಹ ಈ ದೌತ್ಯದ ಕಾಠಿಣ್ಯತೆ ಏನೆಂಬುದನ್ನ ಸ್ಪಷ್ಟವಾಗಿ ಅರ್ಥವಾಗುವ ರೀತಿಯಲ್ಲಿ ಆತನು ಅವರಿಗೆ ಹೇಳುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಕರ್ತನ ಸೇವೆ ಇದು ಸುಖ ಸಮೃದ್ಧಿಯಿಂದ ಮಾಡುವಂಥದ್ದಲ್ಲ. ಕರ್ತನ ಸೇವೆಯನ್ನ ಕರ್ತನು ಇಚ್ಛಿಸುವ ರೀತಿಯಲ್ಲಿಯೇ ನಾನು ಮಾಡುವಂಥವರಾಗಿರಬೇಕು. ಇಲ್ಲಿ ಯೇಸು ಸ್ವಾಮಿ ಈ ಕಾರ್ಯಗಳನ್ನ ಹೇಳಿದ ನಂತರವಾಗಿ ಹೇಳುವಂಥದ್ದು, ಮನುಷ್ಯ ಕುಮಾರನು ಬರುವಷ್ಟರಲ್ಲಿ ನೀವು ಇಸ್ರಾಯೇಲ್ ಜನರ ಊರುಗಳ ಸಂಚಾರವನ್ನ ತೀರಿಸುವುದಿಲ್ಲ ಎಂಬುದಾಗಿ. ಇದರ ಒಂದು
ವ್ಯಾಖ್ಯಾನ ಅನ್ನುವಂಥದ್ದು ದೇವರ ಸೇವೆಯ ವ್ಯಾಪ್ತಿ ಇದೆ. ಕಳೆದ 2000 ವರ್ಷಗಳಿಂದ ಅನೇಕ ವ್ಯಕ್ತಿಗಳು, ಸಭೆಗಳು, ಸಂಘ ಸಂಸ್ಥೆಗಳು ತಮ್ಮನ್ನು ಈ ಕ್ರಿಸ್ತನ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾಗ್ಯೂ ಇದುವರೆಗೂ ನಾವು ಈ ಭೂಲೋಕದಲ್ಲಿ ವಾಸಿಸುವಂತಹ ಎಲ್ಲ ಜನರಿಗೆ ಕ್ರಿಸ್ತನ ಸುವಾರ್ತೆಯನ್ನ ತಿಳಿಸುವುದಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಒಂದು ಸತ್ಯವಾದ ಮಾತಾಗಿದೆ. ಇಂದಿನ ತಂತ್ರಜ್ಞಾನ ಹೇಳುವಂಥದ್ದು ದ ವರ್ಡ್ ಇಸ್ ಇನ್ ಮೈ ಹ್ಯಾಂಡ್. ಲೋಕ ಅನ್ನುವಂಥದ್ದು ಇವತ್ತು ನನ್ನ ಕೈಯಲ್ಲಿದೆ ಎಂಬುದಾಗಿ ಲೋಕ ಹೇಳ್ತಾ ಇದೆ. ಒಂದು ಪ್ರೆಸ್ ಮಾಡಿದ್ರೆ ಸಾಕು, ಇಡೀ ಭೂಲೋಕದಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಗಳನ್ನ ಈ ಒಂದು ಡಿವೈಸ್ ಮೂಲಕವಾಗಿ ನಾವು ತಿಳಿದುಕೊಳ್ಬಹುದು. ಆದಾಗ್ಯೂ ಇಂದು ಸಹ ಕ್ರಿಸ್ತನ ಸತ್ವರ್ತಮಾನವು ಹೋಗದೇ ಇರುವಂತಹ ಸ್ಥಳಗಳು ಇದೆ ಅಂದರೆ ಯಾವ ಅತಿಶಯೋಕ್ತಿಯೂ ಅಲ್ಲ. ಸೊ ಈ ಕ್ರಿಸ್ತನ ಸೇವೆಯನ್ನ ನಾವು ಯಾವ ರೀತಿಯಾಗಿ ಮಾಡಬೇಕು ಎಂಬುವಂಥದ್ದು ಬಹಳ ಪ್ರಾಮುಖ್ಯ. ಹಳೆಯ ಒಡಂಬಡಿಕೆಯಲ್ಲಿ ಒಂದು ಸಂಭವವನ್ನ ಹೇಳಿ ನನ್ನ ವಾಕ್ಯವನ್ನ ನಿಲ್ಲಿಸುವುದಕ್ಕೆ ಬಯಸ್ತೇನೆ. 2 ವರ್ಷಗಳ ಪುಸ್ತಕ 2ನೇ ಅಧ್ಯಾಯ ಅದರ 1ರಿಂದ ವಾಕ್ಯಗಳನ್ನ ನಾವು ಓದುವಂತಹ ಸಂದರ್ಭದಲ್ಲಿ ಪ್ರವಾದಿಯಾದ ಎಲೀಷನು ತನ್ನ ಪ್ರವಾದನ ಸೇವೆಯನ್ನ ಮುಗಿಸಿ ತನಗೆ ಬದಲಾಗಿ ಅಥವಾ ತನಗೆ ಉತ್ತರಾಧಿಕಾರಿಯಾಗಿ ಎಲೀಷನನ್ನ ನೇಮಿಸುವಂತಹ ಸಂದರ್ಭದಲ್ಲಿ ನಡೆದಂತಹ ಸಂಭವಗಳನ್ನ ಈ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. 2ನೇ ಅಧ್ಯಾಯ 1ನೇ ವಾಕ್ಯ ಬರೆಯುವಂಥದ್ದು, ಯೆಹೋವನು ಏಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಏಲಿಯನು ಎಲೀಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟು ಹೋದನು. ಆಗ ಎಲೀಯನು ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನ್ನನ್ನು ಬೆತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ತದನಂತರವಾಗಿ ಅವರು ಬೆತೇಲಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ತಿರುಗಿ ಏಲಿಯನು ಅವನಿಗೆ ಹೇಳುವಂಥದ್ದು, ನೀನು ಇಲ್ಲೇ ಇರು. 6ನೇ ವಾಕ್ಯ, ಯೆಹೋವನು ನನ್ನನ್ನು ಯೋರ್ದಾನಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂಬುದಾಗಿ. ಅಲ್ಲೂ ಎಲೀಷನು ಹೇಳುವಂಥದ್ದು, ನಾನು ನಿನ್ನನ್ನ ಬಿಟ್ಟು ಹೋಗುವುದಿಲ್ಲ. ಹೀಗೆ ಅವರು ಯೋರ್ದಾನಿನ ಸಮೀಪಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಲೀಷನು ತನ್ನ ಕೈಯಲ್ಲಿದ್ದ ಕಂಬಳಿಯನ್ನ ಮಡಚಿ ತುಂಬಿ ಹರಿಯುತ್ತಿದ್ದ ಯೋರ್ದಾನ್ ನದಿಗೆ ಬಡಿದಾಗ ನೀರು 2 ಭಾಗವಾಗಿ ಇಬ್ಬರು ಒಣ ನೆಲದ ಮೂಲಕವಾಗಿ ಯೋರ್ದಾನಿನ ಆಚೆ ಹೋದರು. ಆ 9ನೇ ವಾಕ್ಯವನ್ನು ನೋಡಿ, ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಏಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು. ಪ್ರಾರಂಭದಲ್ಲಿ ಎಲೀಯನು ಹೇಳುವಂಥದ್ದು, ನಾನು ಗಿಲ್ಗಾಲಿಗೆ ಹೋಗಬೇಕು, ನಾನು ಬೆತೇಲಿಗೆ ಹೋಗಬೇಕು. ಈಗ ಎಲೀಯನು ಗಿಲ್ಗಾಲನ್ನ ಬೆತೇಲನ್ನ ಬಿಟ್ಟು ತಾನು ಈ ಲೋಕದ ಸೇವೆಯನ್ನ ಮುಕ್ತಾಯಗೊಳಿಸಿ ಹೋಗುವಂತಹ ಸಮಯ ಸಮೀಪಿಸಿದಂತಹ ಸಂದರ್ಭವನ್ನ ಅರ್ಥೈಸಿದಂತಹ ಎಲೀಯನು ಹೇಳುವಂಥದ್ದು, ನಾನು ನಿನ್ನನ್ನು ಬಿಟ್ಟು ಹೋಗುವುದಕ್ಕಿಂತ ಮೊದಲು ಏನು ಮಾಡಬೇಕೆಂದು ನೀನು ಕೋರುತ್ತಿ ಎಂಬುದಾಗಿ.
ಅಲ್ಲಿ ಎಲೀಷನ ಒಂದು ಮನವಿ, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ದಯಪಾಲಿಸು. ಕಾರಣ, ಏಲಿಯನು ಮಾಡಿ ಮುಗಿಸಿದ ಸೇವೆಯನ್ನ ಅದನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕೆ ಎಲೀಷನಿಗೆ ಬೇಕಾಗಿರುವಂಥದ್ದು ತನ್ನ ಸಾಮರ್ಥ್ಯವಲ್ಲ, ತನ್ನಲ್ಲಿರುವಂತಹ ವಿದ್ಯಾಭ್ಯಾಸದ ಶ್ರೇಷ್ಠತೆಗಳಲ್ಲ, ಬದಲಾಗಿ ಎಲಿಯನಲ್ಲಿ ಇದ್ದಂತಹ ಆತ್ಮಕ್ಕಿಂತಲೂ 2ರಷ್ಟು ಆತ್ಮ ತನಗೆ ಬೇಕೆಂಬುವಂಥದ್ದನ್ನ ಎಲೀಷನು ಅರ್ಥೈಸಿಕೊಂಡಿದ್ದನು. ನನ್ನನ್ನು ಕೇಳುವಂತ ಪ್ರಿಯರೇ, ದೇವರ ಸೇವೆಗೆ ಬೇಕಾಗಿರುವಂಥದ್ದು ನಿನ್ನ ಹಣವಲ್ಲ. ದೇವರ ಸೇವೆಗೆ ಬೇಕಾಗಿರುವಂಥದ್ದು ನಿನ್ನ ವಿದ್ಯಾಭ್ಯಾಸವಲ್ಲ. ದೇವರ ಸೇವೆಗೆ ಬೇಕಾಗಿರುವಂಥದ್ದು ನಿನ್ನಲ್ಲಿರುವಂಥ ಇನ್ಫ್ಲೂಯೆನ್ಸ್ ಅಲ್ಲ. ಹಣವಿದ್ದರೆ, ಅಧಿಕಾರವಿದ್ದರೆ, ಐಶ್ವರ್ಯವಿದ್ದರೆ, ಜೊತೆಯಲ್ಲಿ 4 ಜನರಿದ್ದರೆ, ಸಭಾ ನಾಯಕರು ಜೊತೆಯಲ್ಲಿ ಇದ್ದರೆ, ಐ ಕ್ಯಾನ್ ಡೂ ಎಂಬುದಾಗಿ ಹೇಳುವಂತವರೇ. ಇಲ್ಲಿ ಎಲೀಷನು ಕೇಳುವಂಥದ್ದು, ಸೊ ನನಗೆ ಬೇಕಾಗಿರುವಂಥದ್ದು ಯಾವುದೂ ಅಲ್ಲ. ಎಲೀಷನು ಆತನು ಒಬ್ಬ ದೊಡ್ಡ ವ್ಯಕ್ತಿಯಾಗಿದ್ದ, ಈಸ್ ಎ ರಿಚ್ ಪರ್ಸನ್. ಎಲಿಯನು ಎಲೀಷನನ್ನ ಕರೆಯುವುದಕ್ಕಿಂತ ಮುಂಚಿತವಾಗಿ 12 ಜೋಡಿ ಎತ್ತುಗಳ ಸಮೇತವಾಗಿ ಉಳುಮೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. 12ನೇ ಜೋಡಿ ಎತ್ತನ್ನ ಆತನು ಓಡಿಸುತ್ತಿದ್ದನು ಎಂಬುದಾಗಿ ಸತ್ಯವೇದದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡ್ತೀವಿ. ಈಸ್ ಅ ಸೋ ರಿಚ್. ಆದರೆ ದೇವರ ಕರೆಯುವಿಕೆ ಎಲೀಷನ ಮೇಲೆ ಬಂದಾಗ ಎಲೀಷನು ತಾನು ಉಳುತ್ತಿದ್ದಂತಹ ಓತವನ್ನ ದೇವರಿಗೆ ಯಜ್ಞವನ್ನಾಗಿ ಸಮರ್ಪಿಸಿ ಎಲ್ಲವನ್ನ ಬಿಟ್ಟು ಎಲೀಯನನ್ನ ಹಿಂಬಾಲಿಸಿದನು. ಹೀಗೆ ಹಿಂಬಾಲಿಸಿದಂತಹ ಸಂದರ್ಭ, ಎಲೀಯನ ಸೇವೆ ಮುಕ್ತಾಯದ ಸಂದರ್ಭ, ಎಲೀಷನಿಗೆ ಜವಾಬ್ದಾರಿಯನ್ನು ಕೊಡುವಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಎಲೀಯನ ಪ್ರಶ್ನೆ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಿನಗೋಸ್ಕರವಾಗಿ ನಾನು ಏನ್ ಮಾಡಬೇಕು? ಎಲೀಯನ ಮನವಿ, ನಿನಗಿರುವ ಆತ್ಮದಲ್ಲಿ 2 ಪಾಲನ್ನು ನನಗೆ ಕೊಡು. ಸೊ ದೇವರು ನಿನಗೆ ಕೊಟ್ಟಿರುವಂತಹ ಆ ಪವಿತ್ರಾತ್ಮನ ಬಲ, ಅದರ 2 ಪಟ್ಟನ್ನು ನನಗೆ ಕೊಡು. ಆಗ ಮಾತ್ರ ನೀನು ನಿಲ್ಲಿಸುವಂತಹ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕೆ ನನ್ನಿಂದ ಸಾಧ್ಯ. ನನ್ನನ್ನು ಕೇಳುವಂತ ನನ್ನ ಪ್ರಿಯ ದೇವ ಜನರೇ, ವಿ ಆರ್ ಕಾಲ್ಡ್ ವಿತ್ ಅ ಪರ್ಪಸ್. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ ಅದರ 18, 19, 20 ವಾಕ್ಯದಲ್ಲಿ ಯೇಸು ಸ್ವಾಮಿ ತನ್ನ ದೌತ್ಯವನ್ನ ಪೂರೈಸಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನೊಂದಿಗಿದ್ದ ಶಿಷ್ಯರಿಗೆ ಕೊಟ್ಟಂತಹ ಒಂದು ಅಭಯ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ಗಮನವಿಸಿ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯರನ್ನ ಯೇಸು ಕಳಿಸುವಾಗ ಹೇಳುವಂಥದ್ದು, ನೋಡಿರಿ, ತೋಳಗಳ ನಡುವೆ
ಕುರಿಗಳನ್ನು ಹೋಗಿಸಿದಂತೆ ನಿಮ್ಮನ್ನು ಕಳುಹಿಸುತ್ತೇನೆ. ಇಲ್ಲಿ ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಪ್ರಾರಂಭದಲ್ಲಿ ಯೇಸು ಈ ಲೋಕದಲ್ಲಿ ಜೀವಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಹೇಳುವಂಥದ್ದು, ನೋಡಿರಿ, ತೋಳಗಳ ನಡುವೆ ನಿಮ್ಮನ್ನು ಕಳಿಸ್ತಾ ಇದ್ದೇನೆ. ಈ ರೀತಿ ತೋಳಗಳ ನಡುವೆ ನಮ್ಮನ್ನು ಕಳುಹಿಸಿದಂತಹ ಯೇಸು ಸ್ವಾಮಿ ಹೇಳುವಂಥದ್ದು, ಲೋ ಐ ಆಮ್ ವಿತ್ ಯು ಅಂಟಿಲ್ ದ ಎಂಡ್ ಆಫ್, ಯುಗಾಂತ್ಯದವರೆಗೆ ನಿಮ್ಮ ಸಂಗಡ ಇರ್ತೇನೆ. ಎಲಿಯನಿಗೆ ಕೇಳಿರುವಂಥದ್ದು, ನಿನ್ನ ಆತ್ಮದ 2 ಪಾಲನ್ನು ನನಗೆ ಕೊಡು, ದೆನ್ ಓನ್ಲಿ ಐ ಕ್ಯಾನ್ ಕಂಟಿನ್ಯೂ ಮೈ ಮಿನಿಸ್ಟ್ರಿ. ಆಗ ಮಾತ್ರ ನೀನು ಮುಕ್ತಾಯಗೊಳಿಸುವಂತಹ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕೆ ನನಗೆ ಸಾಧ್ಯವಾಗ್ತದೆ. ಸಮಕರ್ತನಾದ ಯೇಸು ಕ್ರಿಸ್ತನು ಲೋಕದ ಪಾಪಗಳಿಗೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡು ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನೊಂದಿಗಿದ್ದಂತ ಶಿಷ್ಯರಿಗೆ ಹೇಳುವಂಥದ್ದು, ಲೋ ಐ ಆಮ್ ವಿತ್ ಯು, ನೋಡಿರಿ, ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಸಂಗಡ ಇರ್ತೇನೆ. ಕರ್ತನ ಸೇವೆಯನ್ನು ಕರ್ತನ ಆತ್ಮನ ಸಹಾಯದಿಂದ ನಾವು ಮಾಡುವಂತವರಾಗಿರಬೇಕು. ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುತ್ತೇವೆ, ದೇ ಆಲ್ ಗ್ಯಾದರ್ ಟುಗೆದರ್, ಅವರೆಲ್ಲರೂ ಏಕ ಮನಸ್ಸಿನಿಂದ ಕೂಡಿದರು. ಪಂಚಾಶತಮ ದಿನದಂದು ಅಲ್ಲಿ ಬರೆದಿರುವಂಥದ್ದು 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಪಂಚಾಶತಮ ದಿನದ ಬದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಕೂಡಿರಲಾಗಿ ಬಿರುಗಾಳಿ ಬೀಸುತ್ತದೆ ಎಂಬಂತೆ ಆಕಾಶದಿಂದ ದೊಡ್ಡ ಶಬ್ದ ಉಂಟಾಗಿ ಉರಿಯುವಂತಿದ್ದ ನಾಲಿಗೆಗಳು ಪ್ರತಿಯೊಬ್ಬರ ಮೇಲೆ ಬಂದು ಕುಳಿತುಕೊಂಡವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ದೇವರನ್ನ ಆರಾಧಿಸುವುದಕ್ಕೆ ಪ್ರಾರಂಭಿಸಿದರು. ಈ ಆತ್ಮನ ಶಕ್ತಿಯನ್ನ ಪಡೆದುಕೊಂಡಂತಹ ಶಿಷ್ಯರು 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಸಂಗ ಮಾಡಿದನು. ಆ ಒಂದು ಪ್ರಸಂಗ 3,000 ಜನರ ರಕ್ಷಣೆಗೆ ಕಾರಣವಾಗಿ ಮಾರ್ಪಟ್ಟಿತು. ಈ ಪ್ರಸಂಗವನ್ನ ಕೇಳುವುದಕ್ಕಿಂತ ಮುಂಚಿತವಾಗಿ ಇದೇ ಜನರು ಇವರನ್ನ ನೋಡಿ ಹೇಳುವಂಥದ್ದು, ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆ ಎಂಬುದಾಗಿ. ಆದರೆ ಪವಿತ್ರಾತ್ಮ ಭರಿತನಾದಂತಹ ಪೇತ್ರನು ಪವಿತ್ರಾತ್ಮನ ಶಕ್ತಿಯಿಂದ ದೇವರ ವಾಕ್ಯವನ್ನ ಪ್ರಸಂಗಿಸಿದಾಗ ಇದೇ ಜನರು ಕೇಳಿದಂಥದ್ದು, ಸಹೋದರರೇ, ನಾವು ರಕ್ಷಣೆ ಹೊಂದುವುದಕ್ಕೆ ಏನನ್ನು ಮಾಡಬೇಕು? ಈ ಮುಂಜಾನೆಯಲ್ಲಿ ನನ್ನ ಶಬ್ದವನ್ನು ಕೇಳುವಂತ ನನ್ನ ಪ್ರೀತಿಯ ದೇವಜನರೇ, ದೇವರ ಸೇವೆಯನ್ನು ದೇವರ ಆತ್ಮನ ಸಹಾಯದಿಂದ ನಾವು ನಿರ್ವಹಿಸುವುದಾದರೆ ಆ ಸೇವೆ ಫಲಭರಿತವಾಗುವಂಥದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಡುವ. ನಮ್ಮನ್ನು ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಒಂದು ಸಿನಕ್ಕಾಗಿ, ಈ ಒಂದು ಸಮಯಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ವಾಕ್ಯದ ಗುಣಾರ್ಥಗಳನ್ನು ನಮಗೆ ಗೋಚರಪಡಿಸಿದ್ದೀಯಾ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ನಿಮ್ಮ ವಾಕ್ಯದ ಪ್ರಕಾರವಾಗಿ ನಾವು ನಡೆಯುವಂತೆ ನಮ್ಮನ್ನು ಉಪಯೋಗಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲವನ್ನ ನಮಗಾಗಿ ಜೀವ ಕೊಟ್ಟಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ
ನಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾಕಾಲವು ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.